ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂವಿಧಾನವನ್ನು ಹಿಡಿದುಕೊಂಡು ನಾವು ದಲಿತರ ರಕ್ಷಣೆ ಮಾಡ್ತೇವೆ ಅಂತ ಹೇಳಿಕೆ ಇವತ್ತು ಸರ್ಕಾರ ಏನು ಸ್ಥಾಪನೆ ಮಾಡಿದೆ. ಆದರೆ ಈ ಪಂಚ ಯೋಜನೆಗಳನ್ನು ಜಾರಿಗೆ ತರುವ ಮುಖಾಂತರ ಸರ್ಕಾರ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಆದರೆ ಈ ಪಂಚ ಯೋಜನೆಗಳಿಗೆ ನಮ್ಮ SCP TSP ಅನುದಾನವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಅಂದರೆ ಪಂಚ ಯೋಜನೆಗಳಿಗೆ ನಮ್ಮ SCP TSP ಹಣವನ್ನು ವರ್ಗಾವಣೆ ಮಾಡುವ ಮುಖಾಂತರ ಇವತ್ತು ದಲಿತರಿಗೆ ಅನ್ಯಾಯ ಮಾಡುತ್ತಿರುವಂಥ ಕಾಂಗ್ರೆಸ್ ಸರ್ಕಾರ ಇದನ್ನು ಕೂಡಲೇ ತಾವು ನಿಲ್ಲಿಸಬೇಕು. ಯಾಕಂದರೆ ಇವತ್ತು ರಾಜ್ಯದಲ್ಲಿ ತಾವು ಅಧಿಕಾರಿಗೆ ಬಂದಾಗಿಂತ ಯಾವುದೇ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕಾಗಲಿ ಲೋನ್ ಕೊಡ್ತಾ ಇಲ್ಲ, ಗಂಗಾ ಕಲ್ಯಾಣ ಯೋಜನೆ ಆಗಲಿ ಅದಕ್ಕೂ ತಾವು ಅನುಮತಿ ಕೊಡ್ತಾ ಇಲ್ಲ, ಆಮೇಲೆ ಮಕ್ಕಳ ಸ್ಕಾಲರ್ಶಿಪ್ಗೂ ತಾವು ಅನುಮತಿ ಕೊಡ್ತಾ ಇಲ್ಲ. ಅದೇ ರೀತಿ ಇವತ್ತು ಜಿಲ್ಲಾ ಕೈಗಾರಿಕಾ ಕೇಂದ್ರದಲ್ಲಿ 60-40 ಅಂತ ಹೇಳಿ ಏನು ಗುಡಿ ಕೈಗಾರಿಕೆ ಮಾಡಿಕೊಡ್ತಾ ಇದ್ರು ಅಂಥ ಉದ್ಯಮಗಳು ಸುಧಾ ಬಂದ್ ಮಾಡಿದ್ದೀರಿ. ಎಲ್ಲ ಯೋಜನೆಗಳು ತಾವು ಬಂದ್ ಮಾಡುವ ಮುಖಾಂತರ ನಮ್ಮ ಹಣವನ್ನು ಪಂಚ ಯೋಜನೆಗಳಿಗೆ ವರ್ಗಾವಣೆ ಮಾಡುವ ಮುಖಾಂತರ ಸ್ಪಷ್ಟವಾಗಿ ನಮ್ಮ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. SCP TSP ಹಣ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ತಕ್ಷಣ ನಿಲ್ಲಿಸಿ ನಮ್ಮ ಜನಾಂಗಕ್ಕೆ ಸಿಗುವಂಥ ಯೋಜನೆಗಳು ಪುನಃ ಪ್ರಾರಂಭ ಮಾಡಬೇಕು. ಇಲ್ಲವಾದರೆ ಮುಂದೆ ಬರುವಂಥ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ನಾವು ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ತಮ್ಗೆ ಎಚ್ಚರಿಕೆ ಕೊಡ್ತೇವೆ ಅಂತ ಹೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾದ ವತಿಯಿಂದ ಈ ಮೂಲಕ ತಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರವಿ ಬಸ್ತೋಡ್ಕರ್, ವಿಭಾಗೀಯ ಸಂಚಾಲಕರು, ಬೆಳಗಾವಿ.